ಅವಕಾಶವನ್ನು ಕೊಡದೆ ಸುಂದರವಾಗಿ ಬದುಕಲು ಪ್ರಯತ್ನಿಸಬೇಕು. ನಮ್ಮಲ್ಲಿ ಮನೆ ಮಾಡಿರಬಹುದಾದ ಚಂಚಲ ಸ್ವಭಾವದ ಅಸುರಿ ಗುಣಗಳನ್ನು ಬುಡ ಸಮೇತ ಕಿತ್ತೆಗೆದು ಬಂಗಾರದ ಕಾಂತಿಯಂತೆ ಹೊಳೆಯುವ ಸದ್ಗುಣಗಳ ದಾಸರಾಗಿ ಬದುಕಬೇಕು. ಆ ಮೂಲಕ ಇನ್ನೊಬ್ಬರು ಬದುಕಿಗೂ ಆಸರೆಯಾಗಿರೋಣ. ನಮ್ಮ ದೇಶದಲ್ಲಿ ಉಜ್ವಲ ಬದುಕನ್ನು ಕಟ್ಟಿಕೊಳ್ಳಲು ಮುಕ್ತವಾದ ಹೇರಳವಾದ ಅವಕಾಶಗಳು ಮತ್ತು ಇದಕ್ಕೆ ಪೂರಕವಾದ ಪರಿಸರವೂ ಇದೆ. ಮತ್ತು ಗುರು ಹಿರಿಯರು, ಸಜ್ಜನರು, ಅನುಭವಿಗಳು, ಮಹಾತ್ಮರು ಒಡನಾಟ ಮತ್ತು ಒತ್ತಾಸೆಗಳ ನಿರಂತರವಾಗಿವೆ. ಇಂತಹ ಸಮೃದ್ಧ ವಾತಾವರಣವು ಭಾರತವನ್ನು ಬಿಟ್ಟರೆ ಜಗತ್ತಿನ ಯಾವ ಮೂಲೆಯಲ್ಲೂ ಕಾಣಿಸುವುದಿಲ್ಲ. ನಮ್ಮ ಭಾರತವನ್ನು ಬಿಟ್ಟರೆ ಬೇರೆ ದೇಶಗಳಲ್ಲಿ ಎಲ್ಲೆಲ್ಲೂ ಇದೆ. ಈಗ ನೋಡಿದರೆ ಬೇರೆ ದೇಶಗಳಲ್ಲೇ ಉತ್ತಮವಾಗಿದೆ ಅಂತ ಹೇಳ್ಬೋದು. ಮನಸ್ಸಿನಲ್ಲಿ ಸದಾ ಸದ್ಗುಣದ ಚಿಂತನೆ ಮಾಡುತ್ತಿರಬೇಕು. ಆಗ ಅದು ವಿವೇಕವನ್ನು ಸದಾ ಜಾಗೃತಿಗೊಳಿಸುತ್ತದೆ ಮತ್ತು ಸತ್ಯಾಸಂಧರಾಗಿ ಬದುಕುವ ಉಜ್ವಲ ವ್ಯಕ್ತಿತ್ವವನ್ನು ಸಹ ಪ್ರಕಾಶಮಾನವಾಗಿ ಬೆಳೆಸುತ್ತದೆ. ಹಠಮಾರಿತನ, ಸೋಮಾರಿತನ, ವಾದ ವಿವಾದಗಳೆಂದಿಗೂ ಸತ್ಫಲಗಳನ್ನು ಕೊಡುವುದಕ್ಕೆ ಸಾಧ್ಯವೇ ಇಲ್ಲ. ಸಕ್ರಮ ವರ್ತನೆಗಳ ಕಡೆಗೆ ಗಮನ ಹರಿಸಬೇಕು. ಅವುಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕು. ಇಲ್ಲದೆ ಹೋದರೆ ಅಟ್ಟಹಾಸದಿಂದ ಮೆರೆದಾಡಿ ಬದುಕನ್ನು ಸರ್ವನಾಶದ ಅಂಚಿಗೆ ಸುಲಭವಾಗಿ ಬಹುಬೇಗ ತಂದು ನಿಲ್ಲಿಸಿಬಿಡುತ್ತದೆ. ಇವೆಲ್ಲ ಬದುಕು ಹಸನಾಗಬೇಕಾದರೆ ಪ್ರಜ್ಞಾಪೂರ್ವಕ ಸ್ಥಿತಿಯಲ್ಲಿ ವಿವೇಕದಿಂದ ಕಾರ್ಯನಿರ್ವಹಿಸುತ್ತಿರಲೇಬೇಕು. ಆದ್ದರಿಂದ ಸಂಪ್ರದಾಯಗಳ ಹೆಸರಿನಲ್ಲಿ ನಮ್ಮ ಹಿರಿಯರು ದೇವತಾ ಆರಾಧನೆಯನ್ನು ಹೆಚ್ಚಾಗಿ ಆದ್ಯತೆಯನ್ನು ನೀಡಿದ್ದಾರೆ. ದೇವರೊಡನೆ ಬಾಳಿದ ಮಹಾತ್ಮರು ಎಷ್ಟೋ ಕಥೆಗಳು, ದೇವರೊಡನೆ ಮಾಡಿದಂತಹ ಮಹಾತ್ಮರ ಕಥೆಗಳನ್ನು ನಾವು ಆವಾಗ ಓದ್ತಾ ಇರಬೇಕು. ಈ ಯುಗಕ್ಕೆ ತಕ್ಕಂತೆ ಹೇಳುವ ಸಂದೇಶಗಳೇನೆಂದರೆ, ಈ ಯುಗದಲ್ಲಿ ಜಗತ್ತಿನ ಆಗುಹೋಗುಗಳೆಲ್ಲ ಜಗನ್ಮಾತೆಯ ಇಚ್ಛೆಯ ಮೇರೆಗೆ ನಡೆಯುತ್ತವೆ ಮತ್ತು ಸಜ್ಜನಿಕೆಯ ವ್ಯಕ್ತಿಗಳಿಂದ ಮಾತ್ರ ಆಗುವ ಕೆಲಸವೆಂದು ಶ್ರೀರಾಮಕೃಷ್ಣರು ಹೇಳುತ್ತಾರೆ. ಭಗವಂತನು ವಿವಿಧ ರೂಪಗಳ ಮುಖೇನ ಆಗಾಗ ಧರೆಗಿಳಿದು ಬರುತ್ತಾನೆ. ಉದಾಹರಣೆಗೆ ಶ್ರೀರಾಮ, ಶ್ರೀಕೃಷ್ಣ, ಶ್ರೀರಾಮಕೃಷ್ಣ ಪರಮಹಂಸರು ಇತ್ಯಾದಿ ರೂಪಗಳಲ್ಲಿ. ಇದೇ ರೀತಿ ಭಗವತಿಯೂ ಸಹ ಶಿಷ್ಟರನ್ನು ರಕ್ಷಿಸಿ ದುಷ್ಟರನ್ನು ದುಷ್ಟತೆಯಿಂದ ನಿಗ್ರಹಿಸುವುದಕ್ಕಾಗಿ ಅನೇಕ ರೂಪಗಳಲ್ಲಿ ಧರಿಸಿ ಬರುತ್ತಾನೆ. ಉದಾಹರಣೆಗೆ ಲಕ್ಷ್ಮೀ, ಸರಸ್ವತಿ, ದುರ್ಗೆ, ಮಹಾಕಾಳಿ, ಶ್ರೀ ಶಾರದಾ ಇತ್ಯಾದಿ ರೂಪಗಳಲ್ಲಿ ಅವರ ಅನುಗ್ರಹವನ್ನು ಸರಳ ಸಾಧನೆಯ ಮೂಲಕ ಪಡೆದು ಹಸನಾದ ಬದುಕನ್ನು ಕಟ್ಟಿಕೊಳ್ಳಬಹುದೆಂದು ಈ ದಿವ್ಯತ್ರಯದ ಸಂದೇಶವನ್ನು ತಿಳಿಸಲಿಕ್ಕೆ ನಾನು